ಸುತ್ತಿನ ಕೋಟಿ ಸಪ್ತ ಮಾತೃಕೆಯ ಆದಿಶಕ್ತಿ ದೇವಸ್ಥಾನ, ಶಕ್ತಿ ದೇವತೆಗಳ ವಿಗ್ರಹಗಳು, ಗಣಪತಿ, ಸೂರ್ಯದೇವ, ನವಗ್ರಹಗಳ ದರ್ಶನ. ಇದು ಜೆಪಿಎ ಮುಖ್ಯ ಕಚೇರಿ ಆವರಣದಲ್ಲಿರೋ ಆದಿಶಕ್ತಿ ಮಾತೆ ದೇಗುಲದ ಝಲಕ್. ಅಷ್ಟಕ್ಕೂ 80 ವರ್ಷಗಳ ಇತಿಹಾಸ ಇರೋ ಈ ದೇವಸ್ಥಾನ ನೆನೆಗುದಿಗೆ ಬಿದ್ದಿತ್ತು. ಇದೀಗ ಈ ಶಕ್ತಿ ದೇವತೆಯ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಲಾಗಿದೆ. ವಿಶೇಷ ಏನಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಪಾಲಿಕೆಗಳ ಹಾಗೂ ಅಧಿಕಾರಿ ಮತ್ತು ನೌಕರರ ವೇತನದಲ್ಲೇ ಜೊತೆಗೆ ಕೆಲ ನೌಕರರ ದೇಣಿಗೆಯ ಮೂಲಕ ಅನುದಾನ ಸಂಗ್ರಹಿಸಿ ಈ ದೇವಸ್ಥಾನಕ್ಕೆ ಹೊಸ ಟಚ್ ಕೊಡಲಾಗ್ತಾ ಇದೆ. ಮುಂದಿನ ತಿಂಗಳು 15ರಂದು ಇಲ್ಲಿ ದೇವಿಯ ವಿಗ್ರಹಗಳನ್ನ ಶಾಸ್ತ್ರೋಕ್ತವಾಗಿ ಸ್ಥಾಪನೆ ಮಾಡಲಾಗುತ್ತೆ. ಹಾಗೆ ದೇವಸ್ಥಾನ ಜೀರ್ಣೋದ್ಧಾರ ನಿಮಿತ್ತ ಅದ್ದೂರಿ ಕಾರ್ಯಕ್ರಮ ಕೂಡ ಇದೆ. ಈ ದೇಗುಲದ ಮತ್ತೊಂದು ವಿಶೇಷ ಏನಂದ್ರೆ ಕರಗ ಹೊರುವ ಅರ್ಚಕರು ಸಂಪಂಗಿ ಕೆರೆಯಲ್ಲಿ ಮುಳುಗಿ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಬಳಿಕ ದ್ರೌಪದಮ್ಮ ದೇಗುಲ ಪ್ರವೇಶ ಮಾಡುವುದು ವಾಡಿಕೆಯಾಗಿದೆ. ಪುರಾತನ ಕಾಲದ್ದು ದೇವಸ್ಥಾನ ನವೀಕರಣಗೊಂಡಿರಲಿಲ್ಲ. ಸುಮಾರು 3-4 ವರ್ಷಗಳಿಂದ ಅವರು ಎಲ್ಲ ರೀತಿ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನೇನಾದರೂ ನವೀಕರಣ ಮಾಡಿ ಐತಿಹಾಸಿಕ ಕೇಂದ್ರದ ಕಚೇರಿಯಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತ ಅವರ ಆಡಳಿತ ಮಂಡಳಿಯವರ ಒಂದು ತೀರ್ಮಾನ ಇತ್ತು. ಸಂಪೂರ್ಣವಾಗಿ ವೆಚ್ಚ ಸಹ ನಮ್ಮ ಪಾಲಿಕೆ ಅಧಿಕಾರಿ ನೌಕರಿ ಹಾಕಿರೋದ್ರಿಂದ ನಮಗೊಂದು ಖುಷಿ. ಯಾಕೆಂದರೆ ಯಾವುದೂ ಶಾಶ್ವತ ಅಲ್ಲ. ಕೇಂದ್ರ ಕಚೇರಿಯಲ್ಲಿ ನಮ್ಮ ಅಧಿಕಾರಿ ನೌಕರ ವೇತನದಲ್ಲಿ ಒಂದು ದೇವಸ್ಥಾನ ಆಯಿತು ಅನ್ನೋದು ನಮ್ಮ ಎಲ್ರಿಗೂ ಭಾಳ ಸಂತೋಷ ಆಗಿದೆ, ಮನಸ್ಸಿಗೆ ಸಮಾಧಾನ ಆಗಿದೆ. ಈಗಾಗಲೇ ದೇಗುಲದ 80% ಕಾಮಗಾರಿ ಸಂಪೂರ್ಣ ಆಗಿದ್ದು ಪಾಲಿಶಿಂಗ್ ಮಾತ್ರ ಬಾಕಿ ಇದೆ. ಮತ್ತೊಂದು ವಿಶೇಷ ಏನಂದ್ರೆ ಈ ದೇಗುಲದ ಗರ್ಭಗುಡಿಯನ್ನ ಸಂಪೂರ್ಣ ಕೃಷ್ಣ ಶಿಲೆಯಲ್ಲಿ ನಿರ್ಮಿಸಿರೋದು. ನೂರಾರು ವರ್ಷಗಳ ಇಂದ ಅದು ನೆನೆಗುದಿಗೆ ಬಿದ್ದಿದ್ದಂಥ ಮತ್ತು ಶಿಥಿಲಾವಸ್ಥೆಯಲ್ಲಿದ್ದಂಥ ಈ ಒಂದು ದೇವಸ್ಥಾನವನ್ನು ಅದ್ಭುತವಾದಂಥ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಇರತಕ್ಕಂಥ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಸಂಘ ಒಟ್ಟಾಗಿ ಅದು ಅಮೃತರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ದೇವಾಲಯದ ಒಂದು ಪುನರ್ ನಿರ್ಮಾಣಕ್ಕೆ ಮತ್ತು ಜೀರ್ಣೋದ್ಧಾರಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನನಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಬೆಳಿಗ್ಗೆ 8ರಿಂದ 10 ಹಾಗೂ ಸಂಜೆ 4ರಿಂದ 7 ಗಂಟೆವರೆಗೆ ಸಾರ್ವಜನಿಕರಿಗೂ ತಾಯಿಯ ದರ್ಶನ ಪಡೆಯುವ ಅವಕಾಶ ಇದೆ. ಸದ್ಯ ನೌಕರರ ದೇಣಿಗೆ ಹಾಗೂ ವೇತನದಲ್ಲೇ ಈ ದೇಗುಲ ಜೀರ್ಣೋದ್ಧಾರ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ವಿಚಾರ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.